ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ನನ್ನ ದಿನ ನನ್ನ ಮುದ್ದಾದ ಮಕ್ಕಳ ಮುಖ ನೋಡ್ತಾ ಸ್ಟಾರ್ಟ್ ಆಗುತ್ತೆ. ನನ್ನ ಮಗಳು ಇವತ್ತು ಕಾಂಪಿಟೇಷನ್ ಇತ್ತು ಅಂತ ಪಾಪ ಪ್ರಾಕ್ಟೀಸ್ ಮಾಡ್ತಾನೇ ಇದ್ಲು. ಅದು ವಚನಗಳು, ಅವಳಿಗೆ ಬೇರೆ ಉಚ್ಚಾರ ಬರಲ್ಲ, ಆದರೂ ಪ್ರಾಕ್ಟೀಸ್ ಮಾಡ್ಕೋತಾನೆ ಇದ್ಲು. ನಾನು ಮಗುನ ಅಮ್ಮ ಹತ್ರ ಕೊಟ್ಬಿಟ್ಟು ಕಿಚನಿಗೆ ಬಂದೆ. ಅವಳಿಗೆ ಬಾಕ್ಸಿಗೆ ರೆಡಿ ಮಾಡಬೇಕಲ್ವಾ. ಸೊ ಕ್ಯಾರೆಟ್ ಮತ್ತು ಬೀನ್ಸನ್ನು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಕ್ಲೀನಾಗಿ ಕಟ್ ಮಾಡಿ ನಾನೇನು ಮಾಡ್ತೀನಿ ಅಂದರೆ, ಅವಳು ನಾರ್ಮಲಿ ವೆಜಿಟೇಬಲ್ಸ್ನ ಅದು ಬೇಡ ಇದು ಬೇಡ ಅಂತಿರ್ತಾಳೆ. ಬಟ್ ಅವಳಿಗೆ ಹಿಂಗೆ ಮಾಡಿಕೊಟ್ರೆ ಅದು ಏನು ಗೊತ್ತಿಲ್ಲ, ತುಂಬ ಇಷ್ಟ ಆಗುತ್ತೆ, ತಿನ್ಕೊಂಡು ಬಂದುಬಿಡ್ತಾಳೆ ಬಾಕ್ಸಲ್ಲಿ. ಸೊ ಅದನ್ನು ಕಟ್ ಮಾಡಿ ಒಂದು ಪಾತ್ರನ ಇಟ್ಟು ಅದಕ್ಕೇನು ಮಾಡ್ತೀನಿ ನಾನು, ಸ್ವಲ್ಪ ಆಯಿಲನ್ನು ಗ್ರೀಸ್ ಮಾಡ್ತೀನಿ. ಆಯಿಲ್ ಮಾಡಿ ಈ ವೆಜಿಟೇಬಲ್ನ ಹಾಕಿ ವಾಟ್ರ್ ಏನೂ ಹಾಕಲ್ಲ. ಸೊ ಹಾಗೆಯೇ ಅದನ್ನು ಫ್ರೈ ಮಾಡ್ತೀನಿ. ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದ್ರ ಜೊತೆ ಅವಳಿಗೆ ಮಶ್ರೂಮು ಬೇಕು ಅಂತ ಹಠ ಮಾಡ್ತಿದ್ಲು. ಸೊ ಹಾಗಾಗಿ ಮಶ್ರೂಮನ್ನು ಸೇಮ್ ಹಾಗೆ ಮಶ್ರೂಮ್ ನೀರು ಬಿಡುತ್ತಲ್ವ, ಸೊ ಆ ನೀರಲ್ಲೇ ಅದು ಬೆಂದು ಬಿಡುತ್ತೆ. ಸೊ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ. ಅದರಲ್ಲಿ ಬಾಟಲ್ ತೊಗೊಂಡು ಬಂದ್ಲು, ಮಮ್ಮ ಬಾಟಲ್ ನೀರು ತುಂಬಿಕೊಡು, ಆದರೆ ಬಿಸಿನೀರೇ ತುಂಬಿಕೊಡು ನನಗೆ ಅಂತ. ಅವಳ ಫ್ರೆಂಡ್ಸ್ ಎಲ್ಲ ಏನೋ ಬಿಸಿ ಹೊರಗಡೆಯಿಂದ ಟಚ್ ಮಾಡಿದರೆ ಅದೇನೋ ಬಿಸಿ ಬಿಸಿ ಆಗುತ್ತಂತೆ, ಅದಕ್ಕೆ ನನಗೂ ಹಾಗೆ ಆಗಬೇಕು ಅಂತ ಇದ್ದು. ಓಕೆ ಸರಿ ಅಂತ ಅದನ್ನು ಮಾಡಿದೆ. ಸೊ ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಕಂಪ್ಲೀಟಾಗಿ ಅವಳಿಗೆ ಮಾಡಿ ಬಾಕ್ಸಿಗೆ ಹಾಕ್ಬಿಡ್ತೀನಿ. ಜಾಸ್ತಿ ಉಪ್ಪೆಲ್ಲ ಹಾಕಲ್ಲ ನಾನು, ಸ್ವಲ್ಪ ಉಪ್ಪು ಹಾಕ್ತೀನಿ. ಸೊ ಹಾಕಿ ಅವಳ ಬಾಕ್ಸನ್ನು ಪ್ಯಾಕ್ ಮಾಡ್ತೀನಿ. ಬೆಳಿಗ್ಗೆ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ನನ್ನ ಮಗಳಿಗೆ ಸ್ಕೂಲಿಗೆ ಕಳಿಸೋ ಮಟನೂ ಟೈಮ್ ಪಟ ಓಡ್ತಾನೆ ಇರುತ್ತೆ. ಆಲ್ಮೋಸ್ಟ್ ಅವ್ಳ ಬಸ್ 10 o'clock ಬರುತ್ತೆ. ಸೊ 10 o'clock ಹಿಂಗೆ ನೋಡೋದ್ರಲ್ಲೇ ನಮ್ಗೆ 10 o'clock ಆಗ್ಬಿಡುತ್ತೇನೋ ಅನ್ನಿಸ್ಬಿಡುತ್ತೆ. ಇವಾಗಂತೂ ಇನ್ನೊಂದು ಪಾಪು ಇರೋದ್ರಿಂದ ಬೇಗನೆ ಟೈಮ್ ಹೋಗುತ್ತೆ. ಇವಳು ಆ ಗ್ಯಾಪಲ್ಲಿ ರೆಡಿ ಮಾಡಿದ್ದೆ, ಅವಳಿಗೆ ಎಲ್ಲೋ ಡೇ ಇತ್ತು ಮತ್ತು ಕಾಂಪಿಟೇಷನ್ ಇತ್ತು ಅಂತ ಕ್ಯಾಮ್ರಾ ಮುಂದೆ ನಿಂತು ನನ್ನ ಬಗ್ಗೆ ಏನೇನೋ ಹೇಳ್ತಾಯಿದ್ಲು. ಮಮ್ಮಿ ಹಂಗೆ ಮಾಡ್ತಾರೆ, ಮಮ್ಮಿ ಹಿಂಗೆ ಮಾಡ್ತಾರೆ ಅಂತ ಹೇಳಿ. ಅದಾದಮೇಲೆ ಅವಳನ್ನ ಸ್ಕೂಲಿಗೆ ಕಳಿಸ್ದೆ. ಮಮ್ಮ ಹೋಗಿ ಬಸ್ ಹತ್ಸ್ಕೊಟ್ಟು ಬರ್ತಾರೆ. ಸೊ ನಮ್ಮ ಮನೆ ಹತ್ರ ಟರ್ನ್ ತೊಗೊಳಕ್ಕಾಗಲ್ಲ. ನಾನು ಇವತ್ತು ಮಧ್ಯಾಹ್ನದ ಊಟಕ್ಕೆ ಪಾಲಕ್ ಪನ್ನೀರ್ ಪರೋಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಂಗೆ ಪಾಲಕ್ ಅಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ನಾನು ಮೊದಲೆಲ್ಲ ಪಾಲಕ್ ತಿಂತಾನೇ ಇರಲಿಲ್ಲ. ಸೊ ಇವಾಗ ಬೇಬಿಗೆ ಹಾಲು ಕೊಡೋದ್ರಿಂದ ಸೊ ಪಾಲಕನ್ನು ತಿನ್ನಬೇಕಂತ ಹೇಳಿ ಟ್ರೈ ಮಾಡ್ತಿದ್ದೀನಿ. ಹೇಗೋ ಯಾವುದೋ ಒಂಥರ ಎಗ್ ಮಿಕ್ಸ್ ಮಾಡಿ ಬಾಜಿ ಮಾಡೋದು, ಇಲ್ಲ ಪಾಲಕ್ ದಾಲ್ ಮಾಡೋದು. ಸೊ ಏನಾದರೂ ಒಂದು ಮಾಡಿ ಟ್ರೈ ಮಾಡಿ ತಿಂತೀನಿ. ಮಮ್ಮಿ ಮಾಡಿಕೊಡ್ತಾ ಇರ್ತಾರೆ. ಸೊ ಇವತ್ತು ನನಗೆ ಪಾಲಕ್ ಪನ್ನೀರ್ದು ಪರೋಟ ತಿನ್ಬೇಕು ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಮಾಡೋಣ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಬೇರೆ ಎಲ್ಲ ವೆಜಿಟೇಬಲ್ಸ್ ಇಷ್ಟ ಆಗುತ್ತೆ, ಪಾಲಕ್ ಬಂದುಬಿಟ್ಟು ಸ್ವಲ್ಪ ಕಷ್ಟ ಇಲ್ಲ, ತುಂಬಾ ಕಷ್ಟ ಅಂತ ಹೇಳ್ಬೋದು ಪಾಲಕ್ ತಿನ್ನೋದು. ಬಟ್ ಸಂಭವ ತಿಂತೀನಿ, ಬೇಬಿಗೋಸ್ಕರ ಆದರೂ ತಿನ್ನಬೇಕಲ್ವ. ಸೊ ಬನ್ನಿ ಇವಾಗ ಪಾಲಕ್ ಪನ್ನೀರ್ ಪರೋಟ ಮಾಡೋದನ್ನು ಹೇಳ್ಕೊಡ್ತೀನಿ. ಫಸ್ಟು ನಾನು ಪಾಲಕನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಪಾಲಕ್ ಚೆನ್ನಾಗಿ ವಾಶ್ ಮಾಡಿದ ನಂತರ ಅದನ್ನು ಒಂದು ಪಾತ್ರದಲ್ಲಿ ಬಿಸಿನೀರನ್ನ ಇಟ್ಟು, ನಾರ್ಮಲಿ ಪಾಲಕನ್ನ ಹೆಂಗೆ ಕುದಿಸ್ತೀವಿ ಹಂಗೆ ಪಾಲಕನ್ನು ಕುದಿಸ್ತಾ ಇದ್ದೀನಿ. ಪಾಲಕ್ ಚೆನ್ನಾಗಿ ಬಾಯ್ಲ್ ಆದಮೇಲೆ ಅದನ್ನು ತೆಗೆದು ಕೋಲ್ಡ್ ವಾಟ್ರಲ್ಲಿ ಹಾಕಿ ಮಿಕ್ಸಿಯಿಂದ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಮಾಡಾದಮೇಲೆ ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಸೇರಿಸಿ ನಮಗೆ ಎಷ್ಟು ಚಪಾತಿ ಹಿಟ್ಟು ಬೇಕೋ ಅಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನಾನಿಲ್ಲಿ 5ರಿಂದ 6 ಪರೋಟ ಮಾಡೋಣ ಅಂದ್ಕೊಂಡೆ. ಸೊ ಹಾಗಾಗಿ ನಮ್ಗೆ 5ರಿಂದ 6 ಪರೋಟಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಿಟ್ಟನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪನೇ ನೀರನ್ನ ಹಾಕ್ತೀನಿ, ಯಾಕಂದರೆ ಆಲ್ರೆಡಿ ಪಾಲಕ್ ಹಾಕಿರೋದ್ರಿಂದ ಒಂದೇ ಸಲ ನೀರು ಹಾಕಿಬಿಟ್ರೆ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳಿ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋತಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಕಾಣಿಸುತ್ತೆ ಅಂದರೆ ತುಂಬ ಖುಷಿಯಾಗುತ್ತೆ. ಮಕ್ಳಿಗೆ ತುಂಬ ಇಷ್ಟ ಆಗಿಬಿಡುತ್ತೆ ಕಲರ್ ನೋಡಿ, ಗ್ರೀನ್ ಅಂತ ಹೇಳಿ. ಪನ್ನೀರನ್ನ ಚೆನ್ನಾಗಿ ತುರ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಉಪ್ಪು, ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ 3 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಆಯಿತಾ. ಸೊ ಇದೇ ನಮ್ಮ ಸ್ಟಫಿಂಗ್. ಸೊ ತುಂಬ ಮಸಾಲ ಆದರೂ ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ನಾನು ಇಷ್ಟನ್ನೇ ಹಾಕಿ ಮಿಕ್ಸ್ ಮಾಡ್ಕೋತೀನಿ. ನಂಗೆ ತುಂಬ ಇಷ್ಟ ಆಗುತ್ತೆ ಇಷ್ಟೇ. ಸೊ ಪನ್ನೀರನ್ನ ಚೆನ್ನಾಗಿ ನಾನು ತುರ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಅದೇನಾಗುತ್ತೆ, ಗಂಟಾಗುತ್ತೆ. ಪರೋಟ ಆಗುವಾಗ ಸ್ವಲ್ಪನೂ ಚೆನ್ನಾಗಾಗಲ್ಲ. ಇಲ್ಲಿ 5ರಿಂದ 6 ಪರೋಟ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ರೆಡಿ ಮಾಡಿ ಇಟ್ಕೊತೀನಿ. ನಾನು ಆ್ಯಕ್ಚುಲಿ ಎಲ್ಲನೂ ರೈಟ್ ಹ್ಯಾಂಡಲ್ಲೇ ಮಾಡ್ತೀನಿ ಅಡುಗೆನ. ಬಟ್ ಯಾಕೆ ಇದು ವಿಡಿಯೋದಲ್ಲಿ ಲೆಫ್ಟಲ್ಲಿ ಬರ್ತಾಯಿದೆ ಅಂತ ನನಗೆ ಗೊತ್ತಾಗ್ತಾನೇ ಇಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಮೇ ಬಿ ನಾನು ಕ್ಯಾಮ್ರಾ ಇಟ್ಕೊಂಡಿದ್ದೇನಾದರೂ ರಾಂಗ್ ಆಗಿರ್ಬೋದು. ಸೊ ಅದೇ ಗ್ಯಾಪಲ್ಲಿ ನನಗೆ ಒಂದು ಆರ್ಡ್ರ್ ಬಂತು, ಅದನ್ನು ತೊಗೊಂಡು ಬಂದೆ. ಸೊ ಅದನ್ನು ತೊಗೊಂಡು ಬಂದು ಬೇಗ ಪರೋಟ ಮಾಡೋಣ ಅಂದ್ಕೊಂಡೆ. ಸೊ ಬೇಗ ಅದನ್ನು ಚೆನ್ನಾಗಿ ಫಸ್ಟ್ ಸ್ಟಫಿಂಗನ್ನು ರೆಡಿ ಮಾಡ್ಕೊಂಡಿದ್ನಲ್ವ, ಸೊ ಅದನ್ನೆಲ್ಲ ಚೆನ್ನಾಗಿ ನೀಟಾಗಿ ಫಿಲ್ ಮಾಡಿ ಸೊ ಪರೋಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ.
ಅದನ್ನು ಪರೋಟ ಮಾಡ್ತಾ ಇರುವಾಗಲೇ ನನ್ನ ಮಗಳು ಎದ್ದು ಬಿಡ್ತಾಳೆ ಮಧ್ಯದಲ್ಲೇ. ಸೊ ಅವಳಿಗೆ ಹೋಗಿ ಕರ್ಕೊಂಡು ಅವಳಿಗೆ ಸ್ವಲ್ಪ ಅವಳು ಏನೋ ಗೊತ್ತಿಲ್ಲ, ಈ ಕಡೆ ಕ್ರೇಡಲಲ್ಲೂ ಮಲಗಲ್ಲ ಅಂತಾಳೆ, ಈ ಕಡೆ ಜೋಳಿಗೆಯಲ್ಲೂ ಮಲಗಲ್ಲ ಅಂತಾಳೆ, ಎತ್ಕೊಂಡೇ ಇರಬೇಕು ಅಂತಾಳೆ. ಸ್ವಲ್ಪ ಸ್ನಾನ ಆದಮೇಲೆ ಸ್ವಲ್ಪ ಜೋಳಿಗೆಯಲ್ಲಿ ಹಾಕ್ತೀವಿ, ಒಂದು 5 ನಿಮಿಷ ಪಟಕ್ಕಂತ ಎದ್ದು ಬಿಡ್ತಾಳೆ. ಅದು ಏನಕ್ಕಂತಲೇ ಗೊತ್ತಾಗ್ತಿಲ್ಲ. ಇಲ್ಲಿ ಪರೋಟನ ಗ್ಯಾಸ್ ತವ ಬಿಸಿ ಆಗಿರುತ್ತಲ್ವ, ಬಿಸಿ ತವದ ಮೇಲೆ ಹಾಕಿ ಸ್ವಲ್ಪ ಆಯಿಲು ಇಲ್ಲ ತುಪ್ಪ ನಿಮ್ಗೇನು ಬೇಕೋ ಅದನ್ನು ಹಚ್ಕೊಂಡು 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ನಂಗೆ ಚಪಾತಿ ಅಷ್ಟೊಂದು ಕರೆಕ್ಟ್ ಶೇಪಲ್ಲಿ ರೌಂಡಾಗಿ ಮಾಡೋಕ್ಕೆ ಬರಲ್ಲ. ಸೊ ನನಗೆ ಹೆಂಗೆ ತಿಳಿಯುತ್ತೋ ಹಂಗೆ ಮಾಡ್ತೀನಿ ನಾನು. ಬಟ್ ಟೇಸ್ಟ್ ಚೆನ್ನಾಗಿದ್ರೆ ಆಯ್ತಲ್ವ. ಸೊ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದು ರೌಂಡಾಗಿರಲಿ, ಇಲ್ಲ ಟ್ರಯಾಂಗಲ್ ಆಗಿರಲಿ, ಇಲ್ಲ ಮ್ಯಾಪೇ ಆಗಿರಲಿ. ಸೊ ನನಗೆ ಹೆಂಗೆ ಬರುತ್ತೋ ಹಂಗೆ ಮಾಡಿದ್ದೀನಿ ನಾನು. ಕೆಲಸ ಎಷ್ಟೇ ಇರಲಿ, ಸೊ ಮಕ್ಕಳಂತ ಬಂದಾಗ ಅವರೇ ಅಲ್ವಾ ಫಸ್ಟು. ಸೊ ಹಾಗಾಗಿ ಕೆಲಸನ ಬಿಟ್ಟು ಅವ್ರನ್ನ ನೋಡೋದೇ ಒಂದು ದೊಡ್ಡ ಕೆಲಸ ನಮಗೆ. ನೋಡ್ಬೋದು. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ನೀವು ಮಾಡ್ಕೊಳ್ಳಿ. ತುಂಬ ಬೇಗನೆ ಆಗುವಂಥ ರೆಸಿಪಿ ಇದು. ಸೊ ನಮ್ಮ ಯಜಮಾನರು ಬಂದರು ಮಧ್ಯಾಹ್ನಕ್ಕೆ. ಸೊ ಊಟಕ್ಕೆ ಬರ್ತಾರೆ ಅವರು ಮಧ್ಯಾಹ್ನ. ನಮ್ಮ ಅತ್ತೆನೂ ಬಂದಿದ್ದರು. ನನ್ನ ಮಗಳು ಸ್ಕೂಲಿಂದ ಬಂದು ನಮ್ಮ ಪಪ್ಪನೇ ಊಟ ಮಾಡಿಸ್ಬೇಕು ಅಂತ ಹೇಳ್ತಾಯಿದ್ರು. ಪಪ್ಪ ಟಯರ್ಡಾಗಿ ಬಂದಿದ್ದರು, ಹಾಗಾಗಿ ನಾಳೆ ಮಾಡಿಸ್ತೀನಿ ಅಂತ ಅಂದು ಅವಳು ಪನ್ನೀರ್ ಪರೋಟ ಇವಾಗ ನಮ್ಮ ಜಿಯಾನ ಹೇಳ್ತಾಳೆ ನೋಡಿ ಪರೋಟ ಹೆಂಗಾಗಿದೆ ಅಂತ ಹೇಳಿ. ಇದನ್ನೇ ನನಗೆ ಮಾಡಿಕೊಡು ಅಂತ ಹೇಳಿ ಹೇಳ್ತಾನೆ ಇದ್ಲು. ನಿಜ ಮಾಡ್ಕೊಡ್ತೀನಿ ಅಂತ ಅಂದೆ, ಬಟ್ ಪಾಲಕ್ ಇರಲಿಲ್ಲ. ಸೊ 1-2 ದಿನಕ್ಕೆ ಮಾಡ್ಕೊಡೋಣ ಅಂದ್ಕೊಂಡು. ಸೂಪರಾಗಿದೆ, ತುಂಬಾ ಚೆನ್ನಾಗಾಗಿದೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ತುಂಬಾ ಈಸಿ, ಹಾಫ್ ಆನ್ ಅವರಲ್ಲಿ ಮಾಡ್ಕೊಂಡು ಬಿಡ್ಬೋದು. ಮಾಡಿ ತಿನ್ಬಿಟ್ಟು ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಇವತ್ತಿಗೆ ಈ ವಿಡಿಯೋಂದಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗನ್ನು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.